ಆಗಸ್ಟ್ 13ರಂದು ಕರ್ನಾಟಕ ಬಂದ್ಗೆ ಕರೆಯನ್ನು ಕೊಟ್ಟಿರುವಂಥದ್ದು. ಆದರೆ ಸದ್ಯ ಇದೀಗ ಆ ಒಂದು ಬಂದ್ ಕರೆಯಲ್ಲಿ ಒಂದಿಷ್ಟು ಗೊಂದಲಗಳು ಸೃಷ್ಟಿಯಾಗ್ತಾ ಇದೆ. ಯಾಕಂತ ಹೇಳಿದ್ರೆ ತಮಿಳುನಾಡಿಗೆ ನೀರು ಹರಿದು ಹೋಗ್ತಾ ಇದೆ. ಈ ಮಧ್ಯದಲ್ಲಿ CWMA ಮತ್ತು CWRC ಸಭೆಗಳನ್ನು ನಡೆಸುವಂತಹ ನಿರ್ಧಾರವನ್ನು ಕೂಡ ಮಾಡ್ತಾ ಇದೆ. ಆದರೆ ಒಂದು ಕಡೆಯಲ್ಲಿ ಬಂದನ್ನು ಮಾಡ್ತೀವಿ ಅಂತ ಹೇಳಿ ವಾಟಾಳ್ ನಾಗರಾಜ್ ಅವರು ಪಟ್ಟು ಹಿಡಿದು ಕುಳಿತಿದ್ರೆ, ಇನ್ನಿತರ ಕನ್ನಡ ಪರ ಸಂಘಟನೆಗಳು ಏನು ಹೇಳ್ತವೆ ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀವಿ. ಪ್ರವೀಣ್ ಶೆಟ್ಟಿ ಅವರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಒಂದು ಕಡೆಯಲ್ಲಿ ವಾಟಾಳ್ ನಾಗರಾಜ್ ಅವರು ಬಂದ್ಗೆ ಕರೆ ಕೊಟ್ಟಿದ್ರು. ಆದರೆ ಮಳೆ ಬಂದು ನೀರು ತಮಿಳುನಾಡಿಗೆ ಹರಿದು ಹೋಗ್ತಾ ಇದೆ. ನಿಮ್ಮ ನಿರ್ಧಾರ ಏನು? ನೀವು ಬಂದ್ಗೆ ಬೆಂಬಲ ಕೊಡ್ತೀರಾ ಅಥವಾ ವಾಪಸ್ ಆಗ್ತೀರಾ, ಹೇಗೆ ಅಂತ? ಒಟ್ಟಾರೆ ಎಲ್ಲ ಸಂಘಟನೆಗಳು ಸೇರಿ 13ನೇ ತಾರೀಕು ಬಂದ್ಗೆ ಘೋಷಣೆ ಮಾಡಿರುವಂಥದ್ದು. ಆವತ್ತಿನ ಪರಿಸ್ಥಿತಿಯಲ್ಲಿ ಕರ್ನಾಟಕದ KRS ಡ್ಯಾಮಲ್ಲಿ ನೀರು ತುಂಬಿಲ್ಲ. ಎಲ್ಲ ಡ್ಯಾಮ್ಗಳು ಬರಿದಾಗಿತ್ತು. 20 ಭಾಗ ಮಳೆ ಬಂದಿಲ್ಲ. ಅಂಥ ಸಂದರ್ಭದಲ್ಲಿ ನಾವೆಲ್ಲ ಸೇರಿ ಬಂದ್ ಕರೆಯನ್ನು ಕೊಟ್ಟಿವಿ. ಆದರೆ ಅದಾದಮೇಲೆ ಮುಖ್ಯಮಂತ್ರಿಗಳು ನೀರು ಬಿಟ್ಟರೆ ಬಂದು ಕರೆ ಕೊಡ್ತೀವಿ ಅನ್ನೋಂಥ ಮಾತನ್ನು ಹೇಳಿದ್ದೀವಿ. ನೀರು ಬಿಟ್ಟಿಲ್ಲ ಅಂದರೆ ಬಂದು ವಾಪಸ್ ತೊಗೊತೀವಿ ಅನ್ನೋಂಥ ಮಾತನ್ನು ಹೇಳಿದ್ದೀವಿ. ಮತ್ತು ಇವತ್ತಿನ ಮಳೆ ಧಾರಾಕಾರವಾಗಿ ಮಳೆ ಬರ್ತಾ ಇರೋ ಕೊಡಗಿರ್ಬೋದು, ಚಿಕ್ಕಮಗಳೂರು ಇರ್ಬೋದು, ಶಿವಮೊಗ್ಗ ಇರ್ಬೋದು, ಆ ಭಾಗದಲ್ಲಿ ಕಾವೇರಿ ಹಳ್ಳದ ಕಡೆಯಲ್ಲಿ ಭಾರಿ ಮಳೆ ಬರ್ತಾಯಿದೆ. ತಮಿಳುನಾಡಿಗೆ ನೀರು ಹರಿದೋಗ್ತಾ ಇದೆ. ಅಂಥ ಸಂದರ್ಭದಲ್ಲಿ ಇವತ್ತು KRS ತುಂಬ್ತಾ ಇದೆ. ಬೆಂಗಳೂರಲ್ಲಿ ಮಳೆ ಇದ್ದಿಲ್ಲ, ಮಳೆ ಬರ್ತಾಯಿದೆ. ಇಂಥ ಸಂದರ್ಭದಲ್ಲಿ ಬಂದ್ ಅನಿವಾರ್ಯತೆ ಇಲ್ಲ ಅನಿಸುತ್ತೆ. ಆದರೂ ಸಹ ಹಿರಿಯ ನಾಯಕರಂಥ ವಾಟಾಳ್ ನಾಗರಾಜ್ ಅವರು ಯಾವ ನಿರ್ಧಾರವನ್ನು ತಗೊತಾರೆ ಅನ್ನುವಂಥದ್ದು ಇವತ್ತು ನಮ್ಗೆ ಗೊತ್ತಾಗುತ್ತೆ. ಗೊತ್ತಾದ ಮೇಲೆ ನಾಳೆ ನಾವು ಸಭೆ ಕರೆದು ನಿಮಗೆ ವಿಷಯವನ್ನು ಹೇಳ್ತೀವಿ. ಅನೇಕ ಹೋರಾಟಗಳು, ಮೇಕೆದಾಟು ಯೋಜನೆ ಆಗಬೇಕಾಗಿದೆ, ಕಳಸಾ ಬಂಡೂರಿ ಯೋಜನೆ ಆಗಬೇಕಾಗಿದೆ, ಮಹದಾಯಿ ಯೋಜನೆ ಆಗಬೇಕಾಗಿದೆ, ಗಡಿ ಭಾಗದಲ್ಲಿ MES ಪುಂಡಾಟಿಗೆ ನಿಲ್ಲಬೇಕಾಗಿದೆ. ಅದೇ ರೀತಿ ಬೆಂಗಳೂರು ನಗರದಲ್ಲಿ ವಿಶೇಷವಾಗಿ ಕನ್ನಡ ನಾಮಫಲಕ ಇರ್ಬೋದು, ಕನ್ನಡಿಗರ ಮೇಲೆ ದೌರ್ಜನ್ಯ, ವಲಸೆ ನೀತಿಯನ್ನು ತರಬೇಕನ್ನುವಂಥ ಒತ್ತಾಯವನ್ನು ಮಾಡ್ತಾಯಿದ್ದೀವಿ. ಈ ರೀತಿ ಅನೇಕ ಹೋರಾಟಗಳನ್ನು ಮುಂದಿನ ದಿನಗಳಲ್ಲಿ ಹಾಕ್ಕೊಳ್ಳುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಅದು ನಾಳೆ ಬಂದ್ಗೆ ನಮ್ಮ ಇಡೀ ಸಂಘಟನೆಯ ಎಲ್ಲ ಪದಾಧಿಕಾರಿಗಳ ಸಭೆಯನ್ನು ಕರೆದು ನಾಳೆ ಮಧ್ಯಾಹ್ನ ತಿಳಿಸ್ತೀವಿ. ಆದರೆ ಇವತ್ತಿನ ಸಂದರ್ಭದಲ್ಲಿ ಬಂದ್ ಅನಿವಾರ್ಯತೆ ಇಲ್ಲ ಅಂತ ನನಗನ್ನಿಸ್ತಾ ಇದೆ. ಇನ್ನು ವಾಟಾಳ್ ನಾಗರಾಜ್ ಅವರು ಯಾವ ನಿರ್ಧಾರವನ್ನು ತಗೊತಾರೆ ಅನ್ನುವಂಥದ್ದು ಯೋಚನೆ ಮಾಡಿ ನಮ್ಮ ಸಂಘಟನೆಯ ನಿರ್ಧಾರವನ್ನು ನಾಳೆ ನಾವು ಹೇಳ್ತೀವಿ. ಸರ್, ಈಗ ಒಂದು ಕಡೆಯಲ್ಲಿ ವಾಟಾಳ್ ನಾಗರಾಜ್ ಅವರು ದೃಢ ನಿರ್ಧಾರದಲ್ಲಿ ನಿಂತಿರುವಂಥದ್ದು, ಬಂದು ಮಾಡೇ ಮಾಡ್ತೀವಿ ಅಂತ ಹೇಳಿ. ನಾಳೆ ಯಾವ ರೀತಿಯಾಗಿರುತ್ತೆ ಸಭೆ ಸರ್? ವಾಟಾಳ್ ನಾಗರಾಜ್ ಅವರ ಜೊತೆ ಚರ್ಚೆ ಮಾಡುವಂಥದ್ದು, ಅವ್ರನ್ನ ಮನವೊಲಿಸುವಂಥ ಪ್ರಯತ್ನ ಏನಾದರೂ ಮಾಡ್ತೀವಿ? ಖಂಡಿತವಾಗಲೂ ಆ ಪ್ರಯತ್ನವನ್ನು ಮಾಡ್ತೀವಿ. ಮತ್ತು ಬೆಂಗಳೂರು ನಗರದಲ್ಲಿ ಎಲ್ಲ ಕಾರ್ಮಿಕರು ಇರ್ಬೋದು, ಬೇಕ್ರಿಗಳಿರ್ಬೋದು, ಹೋಟೆಲ್ ಮಾಲೀಕರು ಇರ್ಬೋದು, ಅಥವಾ ಅನೇಕ ಸರ್ಕಾರಿ ಕೆಲಸಗಳು, ದಿನಗೂಲಿ ಕೆಲಸರು, ತರಕಾರಿ ಮಾರಾಟ ಮಾಡೋರು, ಅವರಿಗೆಲ್ಲ ಜೀವನದ ಕಷ್ಟ ಇದೆ. ಒಂದು ದಿನ ಬಂದ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಆದ್ದರಿಂದ ಈ ಬಂದಿನ ಅನಿವಾರ್ಯತೆ ಇದೆಯಾ ಇಲ್ವೋ ಅನ್ನುವಂಥದ್ದು ನಾವು ಚರ್ಚೆ ಮಾಡಿ ನಾಳೆ ನಿರ್ಧಾರವನ್ನು ನಿಮ್ಗೆ ಹೇಳ್ತೀವಿ. ಇದಿಷ್ಟು ಪ್ರವೀಣ್ ಶೆಟ್ಟಿ ಅವರ ಮಾತಾಗಿರುವಂಥದ್ದು. ಪ್ರಮುಖವಾಗಿ ನಾಳೆ ಮಹತ್ವದ ಸಭೆ ನಡೆಸಿದ ಬಳಿಕವಾಗಿ ಈ ಒಂದು ಬಂಧನ ನಿರ್ಧಾರವನ್ನು ಮಾಡ್ತೀವಿ. ಅದರ ಜೊತೆಗೆ ವಾಟಾಳ್ ನಾಗರಾಜ್ ಅವ್ರ ಜೊತೆ ಚರ್ಚೆಯನ್ನು ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತೀವಿ ಅಂತ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ದೇವನಹಳ್ಳಿ ಮಂಜುನಾಥ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.